ಅಣ್ಣ 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 ಪಾಪ್ಕಾರ್ನ್ ತಿನ್ನಕ್ ಬೇಕು ಕಾಸು ಎಲ್ಲರೂ ಬಂದು ನೋಡ್ಬೇಕು ಜಸ್ಟ್ ಪಾಸು. ಸೂಪರ್ ಆಗಿದೆ ಸ್ಟೋರಿ. 100 days ಗ್ಯಾರಂಟಿ. 100 days ಗ್ಯಾರಂಟಿ. 100ಗೆ 100. ಜಸ್ಟ್ ಪಾಸ್ ಆದವ್ರಿಗೆ ಒಳ್ಳೆ ಮೆಸೇಜ್ ಇದೆ. ಅವರು ಕೂಡ ಫ್ಯೂಚರಲ್ಲಿ ಚೆನ್ನಾಗಿ ಆಗ್ಬೋದು ಅನ್ನೋದೊಂದು ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸರ್. ಇಲ್ಲ ಸರ್, ಮಾರ್ಕ್ಸ್ಗಳೇ ಲೈಫ್ ಅಲ್ಲ. ತುಂಬ ಚೆನ್ನಾಗಿತ್ತು ಮೂವಿ. ತುಂಬ ಚೆನ್ನಾಗಿ ಇಷ್ಟ ಆಯಿತು. ಇಬ್ಬರು ಹೀರೋ ಹೀರೋಯಿನ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ತುಂಬ ಇಷ್ಟ ಆಯಿತು. ಅಂದರೆ ಹೆಂಗೆ ಮುಂದೆ ಮಾರ್ಕ್ಸ್ ತೆಗೆಯೋದ್ರಲ್ಲಿ ಎಲ್ಲ ಹೆಂಗಿರಬೇಕು ಅಂತ ಚೆನ್ನಾಗಿ ಇಷ್ಟ ಆಯಿತು ಅಷ್ಟೇ. ನೋಡಿ ಎಲ್ಲರೂ ಬಂದು ಚೆನ್ನಾಗಿದೆ. ಇನ್ಸ್ಪಿರೇಷನ್ ಮೂವಿ ಚೆನ್ನಾಗಿದೆ. ಎಮೋಷ್ನಲಿ ಕನೆಕ್ಟ್ ಆಗ್ತಾರೆ ಜನ. ಅದು ನೋಡ್ಬಿಟ್ಟು ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ತುಂಬ ಒಳ್ಳೆ ಬುದ್ಧಿವಂತರು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್. ಈ ಮೂವಿಗ 100ಗೆ 100 ಚೆನ್ನಾಗಿದೆ. ನೈಸ್ ಚೆನ್ನಾಗಿದೆ. ವೆರಿ ಇನ್ಸ್ಪೈರಿಂಗ್. ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಸರ್. ಸರ್ ಸೆಂಟಿಮೆಂಟ್ ಇಷ್ಟ ಆಯಿತು. ಪೇರೆಂಟ್ಸ್ ಸೆಂಟಿಮೆಂಟ್ ಎಲ್ಲ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಸರ್. ಜಸ್ಟ್ ಪಾಸ್ ಸರ್ ನಾವು. ಹೌದು ಸರ್, ಜಸ್ಟ್ ಪಾಸ್. ಹಾಂ ಸರ್, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಹೇಗಿರಬೇಕು ಸಮಾಜದಲ್ಲಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಸರ್. ತುಂಬ ಚೆನ್ನಾಗಿದೆ. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸರ್. ಇಲ್ಲ ಸರ್, ಎಲ್ಲೂ ಬೋರ್ ಮಾಡಲ್ಲ. ಎಲ್ಲ ಚೆನ್ನಾಗಿದೆ. ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸರ್. 100ಕ್ಕೆ 100 ಮಾರ್ಕ್ಸು ಕೊಡ್ತೀವಿ ಸರ್. ಹೌದು ಸರ್, ಎಲ್ಲ ಬಂದು ಕಾಲೇಜ್ ಸ್ಟೂಡೆಂಟ್ಸ್ ಮೂವಿ ನೋಡಬೇಕು. ತುಂಬ ಚೆನ್ನಾಗಿ ಬಂದಿದೆ, ನೋಡಬೇಕು ಸರ್ ಒಂದ್ಸತಿ. ತುಂಬ ಚೆನ್ನಾಗಿದೆ ಮೂವಿ. ಓ ಸರ್, ತುಂಬ ಚೆನ್ನಾಗಿ ಮೆಸೇಜ್ ಇದೆ ಸರ್. ಒಳ್ಳೊಳ್ಳೆ ಮೆಸೇಜ್ ಇದೆ ಸರ್. ಬಂದು ನೋಡಬೇಕು ಸರ್. ಮೈಸೂರಲ್ಲಿ ಮಾಡಿರೋದು ತುಂಬ ಖುಷಿ. ಅದರಲ್ಲೂ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೆಸೇಜು ತುಂಬ ಚೆನ್ನಾಗಿದೆ. ಯಂಗ್ಸ್ಟರ್ಸ್ ಎಲ್ಲರೂ ಮೆಸೇಜ್ನ ಮನಸ್ಸಿಗೆ ತಗೊಂಡು ಅದೇ ರೀತಿ ನಡ್ಕೊಳ್ಬೇಕು. ಸ್ಟೂಡೆಂಟ್ಸ್ ಇಲ್ಲಿ ಕೊಟ್ಟಿರೋ ಮೆಸೇಜ್ನ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಅವ್ರು ಹೇಳ್ತಾರೆ ತಂದೆ ತಾಯಿಗೆ ರೆಸ್ಪೆಕ್ಟ್ ಮಾಡಬೇಕು, ಓದ್ಕೊಂಡು ಬೇರೆ ದೇಶಕ್ಕೆ ಹೋಗಿ ಬೇರೆ ಕಡೆ ದುಡ್ಡು ಸಂಪಾದನೆ ಮಾಡ್ಕೊಂಡು ಕಡೆ ಕಣ್ಣಿಡಬಾರ್ದು. ಇಲ್ಲೇ ಕಲಿತು ಇಲ್ಲೇ ಸಂಪಾದನೆ ಮಾಡಿ ಈ ದೇಶನ ಉದ್ಧಾರ ಮಾಡಬೇಕು. ಜಸ್ಟ್ ಪಾಸ್ ಫಸ್ಟ್ ಕ್ಲಾಸ್. ಇಲ್ಲ ಸರ್, ತುಂಬ ಚೆನ್ನಾಗಿದೆ ಸರ್. ಜಸ್ಟ್ ಪಾಸ್ ಫಸ್ಟ್ ಕ್ಲಾಸ್ ಸರ್. ತುಂಬ ಚೆನ್ನಾಗೈತೆ ಸರ್. ನಮಗೆ ಹೀರೋ ಹೀರೋಯಿನ್ ಇಬ್ಬರು ಇಷ್ಟ ಆಯಿತು. ಕಾಲೇಜ್ ಬಗ್ಗೆ ತುಂಬ ಖುಷಿ ಆಯಿತು ಸರ್. ಜಸ್ಟ್ ಪಾಸ್ ಸೂಪರ್ ಆಗಿದೆ. 100ಕ್ಕೆ 100. ಅಲ್ಲಿ ಜಸ್ಟ್ ಪಾಸ್ ಆಗಿರೋರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ರಲ್ಲ, ಅದು ಇಷ್ಟ ಆಯಿತು. ಸೊ ಮೂವಿಲಿ ಎಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಏನಂದರೆ ಜಸ್ಟ್ ಪಾಸ್ ಆದಂಥ ವ್ಯಕ್ತಿಗಳು ಕೂಡ ಜೀವನದಲ್ಲಿ ಯಾವ ರೀತಿ ಸಾಧಿಸ್ಬೋದು ಅನ್ನೋದ್ರ ಬಗ್ಗೆ ಇದೆ. ಎಸ್ಪೆಷಲಿ ಇನ್ನೊಂದು ಏನಂದರೆ ಇವತ್ತಿನ ಯುವಜನತೆ ತಂದೆ ತಾಯಿ ಬಗ್ಗೆ ಯಾವ ರೀತಿ ಒಂದು ಕನಸನ್ನು ತೋರಿಸ್ಬೇಕು ಅನ್ನೋದ್ರ ಬಗ್ಗೆನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೀರೋ ಕೂಡ ಒಳ್ಳೆ ನಟನೆ ಮಾಡಿದ್ದಾರೆ. ಮತ್ತು ಫಸ್ಟ್ ಟೈಮು KV ಶಶಿಧರ್ ಸರ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಮುಂದೆ ಇಂಥ ಅನೇಕ ಚಿತ್ರಗಳನ್ನ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ. ಮೂವಿ ಬಗ್ಗೆ ನಾವೇನು ಹೇಳಂಗಿಲ್ಲ ಸರ್. ಈಗ ತಾನೇ ನೋಡ್ಕೊಂಡು ಬರ್ತಾ ಇದ್ದೀನಿ. ಉತ್ತಮವಾದ ಮೂವಿ. ಆಮೇಲೆ ಇನ್ನೊಂದೇನೆಂದರೆ ಕನ್ನಡ ಸಿನಿಮಾದಲ್ಲಿ ಒಂದು ಹೊಸ ಆಯಾಮದ ಥರ ತೆಗ್ದಿದ್ದಾರೆ. ಅಂದರೆ ಎಜುಕೇಷನ್ನ ಯಾವ್ಯಾವ ಥರ ಮಾಡೋದು. ಯಾಕೆ ನಾವು ಇಲ್ಲಿ ತನಕ ಈ ಥರ ಮೆಥಡಲ್ಲಿ ಯಾವ ಸಿನಿಮಾನ ನೋಡೋಕ್ಕಾಗಿಲ್ಲ. ಅಲ್ಲದೆ ಹೀರೋ ಈಸ್ ವೆರಿ ಗುಡ್ ಆ್ಯಕ್ಟಿಂಗ್. ಅವರ ಕನ್ನಡದಲ್ಲಿ ನಮ್ಮಲ್ಲಿ ಹೊಸ ಹೀರೋ ಉದ್ಭವ ಆಗಿದ್ದಾರೆ. ಇಷ್ಟು ದಿವಸ ನಾವು ಎಲ್ಲರನ್ನೂ ಸೇಮ್ ಫೇಸ್ಗಳನ್ನ ನೋಡಿದ್ದೀವಿ. ಹೊಸದಾಗಿ ಹೊಸ ಹೀರೋನ ಉತ್ಪಾದನೆ ಮಾಡಿದ್ದಾರೆ. ಪ್ಲಸ್ ಅಲ್ಲದೆ ಮೈಸೂರಿನ ಎಲ್ಲ ಪ್ರತಿಭೆಗಳು ಅಂದರೆ ಡೈರೆಕ್ಟ್ರು, ಪ್ರೊಡ್ಯೂಸರು ಯಾರ್ಯಾರಿದ್ದಾರೆ ಎಲ್ಲರೂ ಸೇರ್ಕೊಂಡು ಮಾಡಿರೋಂಥ ಒಳ್ಳೆಯ ಸಿನಿಮಾ. ನಮ್ಮ ಕನ್ನಡ ಜನತೆ ಇಂಥ ಯುವ ಪ್ರತಿಭೆಗಳನ್ನ ನಾವು ಪ್ರೋತ್ಸಾಹಿಸಬೇಕು. ಮುಂದಿನ ಸಿನಿಮಾಗಳಿಗೆ ಅವರಿಗೆ ಶುಭವಾಗಲಿ. ಹೆಚ್ಚು ದಿನ ಅಂದರೆ ಒಂದು 100 days ಮೇಲ್ಗಡೆ ಓಡಲಿ ಅಂತ ನಾನು ಆಸೆ ಪಡ್ತೀನಿ. ಯಾಕೆಂದರೆ ಕಂಟೆಂಟ್ ಇರೋ ಸಿನಿಮಾಗಳು ಓಡಬೇಕು. ಕಂಟೆಂಟ್ ಅಂದರೆ ಇಲ್ಲಿ ತನಕ ಏನು ನೀವು ಬರೀ ಮೆರಿಟ್ ಸ್ಟೂಡೆಂಟ್ಸಿಗೆ ಮಾತ್ರ ಅಂತ ಹೇಳ್ಕೊಂಬಂದಿದ್ದೀರಾ. ಇಲ್ಲಿ ಒಬ್ಬ ಲಾಸ್ಟ್ ಅಂದರೆ 35 ಮೇಲೆ ಒಂದು ಅಂಕ ಪಡೆದ್ರೂ ಅವನಿಗೊಂದು ಆಪ್ಷನ್ ಇದೆ. ಅಂದರೆ ಬದುಕಿನ ಒಂದು ಚಿಲುಮೆಯಾಗಿ ಒಂದು ಆಸೆ ತೋರಿಸೋವಂಥದ್ದು ಇದೆ. ನಮ್ಮ ಜೀವನದಲ್ಲಿ ಏನಾದ್ರು ಸಾಧಿಸ್ಬೋದು ಅನ್ನೋದನ್ನ ಈ ಸಿನಿಮಾ ಒಂದು ರೀತಿ ಮಾರಲ್ ಆಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಕಾಮಿಡಿ ಚೆನ್ನಾಗಿದೆ. ಪಿಕ್ಚರ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಏನು ಅಂದರೆ 35% ತಗೊಂಡವ್ರನ್ನ ಭಾರಿ ಕೀಳಾಗಿ ನೋಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ನೋಡಬಾರ್ದು. ಎಲ್ಲನೂ ಚೆನ್ನಾಗಿ ನೋಡಬೇಕು. ಅಣ್ಣ ಪಾಪ್ಕಾರ್ನ್ ತಿನ್ನಕ್ ಬೇಕು ಕಾಸು ಎಲ್ಲರೂ ಬಂದು ನೋಡ್ಬೇಕು ಜಸ್ಟ್ ಪಾಸು. ಅಣ್ಣ ಪಾಪ್ಕಾರ್ನ್ ತಿನ್ನಕ್ ಬೇಕು ಕಾಸು ಎಲ್ಲರೂ ಬಂದು ನೋಡ್ಬೇಕು ಜಸ್ಟ್ ಪಾಸು. ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ಕಮ್ಮಿ ನಂಬರ್ ತಗೊಂಡ ವಿದ್ಯಾರ್ಥಿಗಳು ಅತಿ ಹೆಚ್ಚು ನಂಬರ್ ತಗೊಳ್ಳೋಕ್ಕೂ ಒಂದು ಶ್ರಮ ಪಟ್ಟರೆ ಒಂದು ಒಳ್ಳೆಯ ಅವಕಾಶ ಇದೆ. ತುಂಬ ಚೆನ್ನಾಗಿದೆ ಫಿಲಮು. ಶ್ರೀಯರ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಡೈರೆಕ್ಟ್ರು ರಘುವರು ಚೆನ್ನಾಗಿ ಮಾಡಿದ್ದಾರೆ. ನಿರ್ಮಾಪಕರು ತುಂಬ ಇದಾಗಿ ಮಾಡಿದ್ದಾರೆ. ಶ್ರೀ ಅವರು ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಥರ ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಸರ್. ಮೂವಿ ಇದ್ರ ಕಾನ್ಸೆಪ್ಟೇ ಇಷ್ಟ ಆಯಿತು. ಕಾಲೇಜ್ ಹುಡುಗರುಗಳದು ಈ ಟೈಮಲ್ಲಿ ಬರಬೇಕಾಯ್ತು, ಬಂತು. ಚೆನ್ನಾಗಿದೆ, ನೋಡ್ಬೋದು. ತುಂಬ ಚೆನ್ನಾಗಿ ತೆಗ್ದಿದ್ದಾರೆ.
ತುಂಬ ಚೆನ್ನಾಗಿದೆ ನೋಡಿ. ಕಾಲೇಜ್ ಸ್ಟೋರಿ ತುಂಬ ತಮಾಷೆ ಇದೆ, ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಫಿಲಮ್. ಸೊ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡಬೇಕು ಅಂತ ಆಶೀರ್ವದಿಸಿ. ಸರ್ ಸಿನಿಮಾ ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ, ಯೂತ್ ಮೆಸೇಜ್ ಇದೆ ಸರ್. ಕಾಲೇಜ್ ಸ್ಟೋರಿ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಆಸೆ ಸರ್. ಪ್ಲೀಸ್ ಆಶೀರ್ವಾದ ಮಾಡಿ. ಬೆಸ್ಟ್ ಪೌಡ್ರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಸಾಹೇಬರು ಒಬ್ಬರು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇವತ್ತು ಜಸ್ಟ್ ಪಾಸ್ ಆಗೋರಿಗೆ ಇವತ್ತು ಪರಿವರ್ತನೆ ಆಗುವಂಥ ಕೆಲಸವನ್ನು 100% ಮಾರ್ಕ್ಸ್ ತೆಗೀಲಿ ಅಂತ ಹೇಳಿ ಈ ಫಿಲಮ್ ಮುಖಾಂತರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಗುಡ್ ಲಕ್ ಸರ್. 100ಕ್ಕೆ 100 ಜಸ್ಟ್ ಪಾಸ್. ಯಾಕೆ ಅಂದರೆ ನಾನು ಸುಮಾರು ಫಿಲಮ್ ನೋಡಿ 22 ವರ್ಷ ಆಯಿತು. ಇದೇ ಫಸ್ಟ್ ಥಿಯೇಟ್ರ್ ಒಳಗೆ ಬಂದಿದ್ದು. ಅದಾದ ಖುಷಿ ಆಗ್ತದೆ. ಆದರೆ ಇದರಲ್ಲಿ ಏನೋ ಮೆಸೇಜ್ ಇದೆ ಅಂದ್ಕೊಂಡಿದ್ದೆ. ಹಂಗೆ ಜಸ್ಟ್ ಪಾಸ್ ಆದವ್ರಿಗೆ ಲೈಫ್ ಇದೆ ಅನ್ನೋದನ್ನು ಮಾಹಿತಿ ಕೊಟ್ಟಿದ್ದಾರೆ.